ಕೇಸಲ್ಲಿ ಈಗ ಪ್ರಬಲ ಸಚಿವರ ಹೆಸರು ಕೂಡ ಕಳ್ಕಾಗ್ತಕ್ಕಂಥದ್ದು. ಇದ್ರ ಬಗ್ಗೆ ತಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಹವಾಲದಾರಿಗಳು ಹವಾಲ ನಡೆಸುವಂತಾರೆ ಯಾರು ಮತ್ತೆ ಈ ಗೋಲ್ಡ್ ಕೇಸಲ್ಲಿ ಮಾಜಿ ಸಚಿವರುಗಳು ಯಾರು ಭಾಗಿಯಾಗಿದ್ದಾರೆ ಹೆಸರು ಬಹಿರಂಗಪಡಿಸಿ ಅಂತ ಆಗ್ರಹ ಮಾಡಿದ್ದಾರೆ. ತಮಗೆ ಮಾಜಿ ಸಚಿವರಾಗಿದ್ದು ಗೃಹ ಸಚಿವರಾಗಿದ್ದಂಥವ್ರು ಕೇಸಲ್ಲಿ ಯಾರು ಇರ್ಬೋದು, ತಮಗೆ ಇರೋ ಸನ್ಮಾನ ಏನು? ಸರ್, ಖಂಡಿತವಾಗೂ ಈ ಗೋಲ್ಡ್ ಪ್ರಕರಣ ಏನಿದೆ ಇದೊಂದು ವಿಶೇಷವಾದಂಥ ಪ್ರಕರಣ. ಇದು ಆಕಸ್ಮಿಕವಾಗಿ ಸಿಕ್ಕಾಕೊಂಡಿದ್ದಾರೆ ಮತ್ತು ಇದನ್ನು CBI ಕೂಡ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದೆ. ಆದರೆ ನಮ್ಮ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಹೇಳಬೇಕು, ರಿಯಾಕ್ಟ್ ಮಾಡಬೇಕು. ಯಾರಿದ್ದಾರೆ, ಏನಿದ್ದಾರೆ, ಪ್ರಾಥಮಿಕ ಮಾಹಿತಿಗಳು ಏನಿದೆ ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ. ಹೋಮ್ ಮಿನಿಸ್ಟ್ರಿಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ಮತ್ತು ಅಧಿಕಾರಿಗಳು ಫೀಡ್ ಮಾಡಿರ್ತಾರೆ. ಅದನ್ನು ಸಾರ್ವಜನಿಕರಿಗೆ ತಿಳಿಸುವ ಅವಶ್ಯಕತೆ ಇದೆ. ಇವಾಗ ಸದನ ಬೇರೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಮೀಡಿಯಾಗಳಲ್ಲಿ ಪ್ರತಿ ದಿವಸ ಬರ್ತಾ ಇದೆ. ಇದನ್ನು ಸಾರ್ವಜನಿಕರ ಒಂದು ಮಾಹಿತಿಗೆ ತರುವಂಥ ಅವಶ್ಯಕತೆ ಇದೆ ಪಾರದರ್ಶಕವಾಗಿ. ಇವತ್ತು 2 ಜನ ಮಿನಿಸ್ಟ್ರು ಇದರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳ ದೊಡ್ಡ ಹಗರಣ ಇದರ ಹಿಂದಕ್ಕಿದೆ ಅಂತ ಹೇಳಿ ನನಗೂ ಕೂಡ ಅನುಮಾನ ಇದೆ. ಅನೇಕ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇದೆ. ಅದನ್ನು ನಾನು ನೋಡಬೇಕು, ಪರಿಶೀಲನೆ ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ವ್ಯವಸ್ಥಿತವಾದಂಥ ಜಾಲ ಭಾಳ ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಮತ್ತು ಬಹಳ ದೊಡ್ಡ ಹಣದ ದಂಧೆ ಇದರ ಹಿಂದಕ್ಕೆ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ತಕ್ಷಣ ಹೋಮ್ ಮಿನಿಸ್ಟ್ರು ಜನಸಾಮಾನ್ಯರಿಗೆ ಈ ರಾಜ್ಯದ ಪ್ರಜೆಗಳಿಗೆ ಮಾಹಿತಿಯನ್ನು ಕೊಡುವಂಥ ಅವಶ್ಯಕತೆ ಇದೆ. ನಾನು ಕೊಡಬೇಕು ಅಂತ ಒತ್ತಾಯಿಸ್ತೀನಿ. ಸರ್, ಈಗ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗೇ ಇದೆ. ಪೊಲೀಸ್ ಅಧಿಕಾರಿಯ ಮಗಳು ನಾನು ಅಂತೇಳಿ ಅನೇಕ ಸಾರಿ ಹಾಗೆ ಬಂದಿದ್ದಾರೆ. ಅವರು VIP ಇದರಲ್ಲಿ ಬರೋದಿಲ್ಲ. ಪೊಲೀಸರ ಮಗಳು ಅಂದ ಕೂಡಲೇ ಯಾರೋ ಪೊಲೀಸ್ ನಮ್ಮ ಕಾನ್ಸ್ಟೇಬಲ್ ಅಲ್ಲಿರೋನು ಹೋಗಿ ಕರ್ಕೊಂಡು ಬಂದು ಉಳಿದವರಿಗೆಲ್ಲ ಹೇಳಿ ಬರಲಿಕ್ಕೆ ಆಗೋದಿಲ್ಲ. ಹಂಗೆಲ್ಲ ನಾನೀಗ ಹೋಮ್ ಮಿನಿಸ್ಟ್ರು, ನನಗೂ ಕೂಡ ಆ ಪ್ರಾವಿಷನ್ ಇರೋದೇ ಇಲ್ಲ. ನಾವು ಚೆಕ್ಕಿಂಗ್ ಆಗೇ ಬರಬೇಕಾಗ್ತದೆ. ನಾನು ಅನೇಕ ಸಾರಿ ಫಾರಿನ್ನಿಂದ ಬಂದಿದ್ದೀನಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದರೆ ಇತ್ತೀಚೆಗೆ ಭಾಳ ಸಾರಿ ಇವರು ಬಂದಿದ್ದಾರೆ ಹಾಗೆ ಅನ್ನುವಂಥದ್ದು ಏನಿದೆ, ಇದು ಕೂಡ ಎನ್ಕ್ವೈರಿ ಆಗಬೇಕಾಗ್ತದೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಇಂಥದ್ದು ಎಷ್ಟಾಗ್ತಾ ಇದೆ ಈ ರಾಜ್ಯದಲ್ಲಿ ಮತ್ತು ಬೆಂಗಳೂರೇ ಇದೊಂದು ಕೇಂದ್ರಿತವಾಗಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಬೆಂಗಳೂರು ಕೇಂದ್ರ ಅಂತೇಳಿ ಹೇಳುವಂಥದ್ದು ಇವತ್ತು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ಭಾಳ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ, ಇಂಟೆಲಿಜೆನ್ಸಿ ವ್ಯವಸ್ಥೆ ಇವೆಲ್ಲವೂ ಕೂಡ ಫೇಲ್ ಆಗಿ ಇನ್ಯಾರ್ಯಾರೋ ದುಡಿಮೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅದು ಬಹಿರಂಗಕ್ಕೆ ಬರಬೇಕು ತಕ್ಷಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.